ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಸೊ ಯಾರೆಲ್ಲ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ನಿಮಗೆ ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ, ನಾನು ಬಂದು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ಅಂದರೆ ಸಬ್ಬಕ್ಕಿನ ತಗೊಂಡಿದ್ದೀನಿ. ಇದು ಸಣ್ಣಗೆ ಬರುತ್ತೆ, ಸಕ್ಕರೆ ಟೈಪಲ್ಲಿ ಇರುತ್ತೆ. ಇದ್ರದ್ದು ಕಾಸ್ಟ್ ಬಂದು 85 ರುಪೀಸ್ ಏನೋ ಇದು ಪ್ಯಾಕೆಟ್. ಇದು ಮೇ ಬಿ ಅರ್ಧ kg ಇರ್ಬೋದು ನೋಡಿ, ಈ ಥರ ಇರುತ್ತೆ. ಇದನ್ನು ಒಂದು 2 hours ನೆನೆ ಹಾಕ್ತೀನಿ ನಾನು. ಅಂದರೆ ತುಪ್ಪದಲ್ಲಿ ಹುರಿದ್ರೂ, ಅಂದರೆ ಇವಾಗ ಏನು ಅವಲು ಅಂತ ಆವಾಗ ಬರೋದಲ್ಲ, ಆ ಥರ ಟೈಪ್ ಆಗುತ್ತೆ. ಇದು ನೀರಲ್ಲಿ ನೆನೆಸಿದ್ರೂ ಕೂಡ ಅದೇ ಥರ ಊದ್ಕೊಳ್ಳುತ್ತೆ. ಸ್ವಲ್ಪ 1-2 ಅವರ್ ಬಿಟ್ಬಿಡ್ತೀನಿ ನೆನೆಸ್ಲಿಕ್ಕೆ. ನೀರು ಹಾಕ್ಬಿಟ್ಟು ಫುಲ್ಲೆಲ್ಲ ಹಾಕ್ಕೊತಾ ಸ್ವಲ್ಪ ಇತ್ತು, ಆಲ್ರೆಡಿ ಖಾಲಿ ಆಗ್ತಾ ಬಂದಿತ್ತು. ಇದು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ, ಕೋಲ್ಡ್ ಆಗುತ್ತೆ. ಯಾರೆಲ್ಲ ಹೀಟ್ ಅಂದರೆ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಹೀಟ್ ಆಗಿರುತ್ತೆ ಬಾಡಿ, ಹಾಗಾಗಿ ಈ ಪಾಯಸ ಮಾಡಿಕೊಂಡು ಕುಡಿಯೋದ್ರಿಂದ ಬಾಡಿ ಕೋಲ್ಡ್ ಆಗುತ್ತೆ. ಸೊ ನೆನೆಸ್ಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ. ಸಂಜೆ ಒಂದು 4 ಗಂಟೆ 5 ಗಂಟೆಗೆ ನಾನು ನೆನೆಸಿದ್ದು. ನಾನು ಮಾಡಿದ್ದು ನೈಟು ನೋಡಿ. ಆಲ್ರೆಡಿ ಇವಾಗ ಸ್ವಲ್ಪ ನೆನೀತಾ ಇದೆ, ಸ್ವಲ್ಪ ಈ ಥರ ಇದೆ. ಇದನ್ನು ಬಿಟ್ಟಿದ್ದೀನಿ. ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ ಸಂಜೆ ನೋಡಿ. ನನಗೂ ನಮ್ಮ ಮನೆಯವರಿಗೂ, ನನ್ನ ಮಗಳಿಗೂ ಹಾಲು ಕಾಯಿಸಿಟ್ಟಿದ್ದೀನಿ ಆಲ್ರೆಡಿ. ಇಬ್ಬರಿಗೂ ಹಾಲು. ಇಲ್ಲಿ ನನ್ನ ಮಗಳು ಕುತ್ಕೊಂಡಿದ್ದಾಳೆ ನೋಡಿ, ಹಾಲು ಇಟ್ಕೊಂಡು ಅವಳೊಂದು ಬಟ್ಟೆ ಹಾಕ್ಕೊಂಡು ಈ ಥರ ನೀಟಾಗಿ ಕುತ್ಕೊತಾಳೆ. ಸಂಜೆ ಬಿಸ್ಕೆಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಇದೆಲ್ಲ ಆಯಿತು. ಮತ್ತು ಪಾಯಸ ಮಾಡೋಣ ಅಂತೇಳಿ ಆಲ್ರೆಡಿ 7:30 ಮೇಲಾಗಿತ್ತು ಟೈಮು. ಆವಾಗ ಹಸಿ ತೆಂಗಿನಕಾಯಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಗಸಗಸೆ ಏಲಕ್ಕಿನ ಹಾಕ್ಕೊಂಡು. ಇವಾಗ ನೋಡಿ ಯಾವ ಥರ ನೆಂದಿದೆ ಅದು ನೋಡಿ, ಈ ಥರ ಆಗಿದೆ. ಸಕ್ಕರೆ ಕಾಳಂಗಿದ್ದಿದ್ದು ಈ ಥರ ಆಗಿದೆ ನೋಡಿ. ಇದನ್ನು ತೊಳ್ಕೊಂಬಿಟ್ಟು ಎತ್ತಿಟ್ಕೊತೀನಿ. ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಪಾಯಸಕ್ಕೆ ನೋಡಿ. ಸಬ್ಬಕ್ಕಿ ಮಿಕ್ಸ್ ಮಾಡಿದ್ದೆ ನೋಡಿ, ಕುದೀತಾ ಇದೆ ನೋಡಿ. ಇನ್ನು ಬೇಯಬೇಕು ಸ್ವಲ್ಪ. ಸೊ ಅಷ್ಟರೊಳಗೆ ನಾನು ಕಾಯಿ ತುರಿ ಏನು ಅದನ್ನು ಹುರ್ಕೊಂಡಿದ್ದೆ ಅದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಸೊ ಇವಾಗ ಬೆಂದಿದೆ ಆಲ್ರೆಡಿ ನೋಡಿ ಯಾವ ಥರ ಆಗಿದೆ. ಈ ಕಡೆ ನಾನು ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಒಂದಿತ್ತು, ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊತೀನಿ ಎಷ್ಟು ಬೇಕೋ ಅಷ್ಟು. ಇವಾಗ ತಿರುಗ್ಬಿಟ್ಟು ರುಬ್ಬಿರೋ ಅಂಥದ್ದು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಈ ಥರ ಆಗಿದೆ ಪಾಯಸ. ತುಂಬ ಟೇಸ್ಟಾಗಿ ಆಗುತ್ತೆ. ನೈಟ್ ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಮೊಬೈಲ್ದು ಬೆಳಕು ಬಿದ್ದಿದೆ ನೋಡಿ. ಹಾಲು ಲಾಸ್ಟಲ್ಲಿ ಹಸಿ ಹಾಲನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೋಡಂಬಿನೂ ಕೂಡ ಆ್ಯಡ್ ಮಾಡಿದ್ದೀನಿ, ಅದು ವಿಡಿಯೋದಲ್ಲಿ ತೋರಿಸಿಲ್ಲ ನೋಡಿ. ಈ ಥರ ಪಾಯಸ. ಇಲ್ಲಿ ನಮ್ಮ ಮನೆಯವರು ಬೆಳ್ಳುಳ್ಳಿ ಸುಲಿದಿಡ್ತಾ ಇದ್ದಾರೆ. ದಪ್ಪ ಬೆಳ್ಳುಳ್ಳಿ ಇತ್ತು, ಅದು ಹಸಿದು. ಸುಲಿದು ಇಟ್ಕೊಂಡ್ರೆ ಏನಕ್ಕಾದ್ರೂ ಬೇಗ ಅರ್ಜೆಂಟಿಗೆ ಆಗುತ್ತೆ ಅಂತ ಹೇಳಿ ನೋಡಿ. ಪಾಯಸ ಈ ಥರ ರೆಡಿಯಾಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು, ನೀವು ಈ ಥರ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ. ಸೊ ಇದು ಬೆಳಿಗ್ಗೆ, ಮತ್ತು ಇದು ಗುರುವಾರ ಬೆಳಗ್ಗೆ. ಬುಧವಾರ ಸಾಯಂಕಾಲ ಪಾಯಸ ಮಾಡಿದ್ದು ನಾನು. ಗುರುವಾರ ಬೆಳಗ್ಗೆ ತಿಂಡಿಗೆ ನಾನು ಲೇಟಾಗಿ ಎದ್ದಿರೋದ್ರಿಂದ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡಿಟ್ಕೊಂಡು ಇವಾಗ ಪುಳಿಯೋಗರೆ ಗೊಜ್ಜು ಮಾಡಲಿಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ, ಅಂದರೆ ಜಾಸ್ತಿ ನಮ್ಮಿಬ್ಬರಿಗೆ ಅಲ್ವಾ ಗೊಜ್ಜು ಬೇಕಾಗಿರೋದು, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತೀನಿ. ಸಾಸಿವೆ ಹಾಕ್ಬಿಡ್ತೀನಿ, ಸಾಸಿವೆ ಸಿಡ್ಕೊಳ್ಳುತ್ತೆ. ಈಗ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತೀನಿ, ಸ್ವಲ್ಪ ಫ್ರೈ ಮಾಡ್ಕೊತೀನಿ.
ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಾನು ಸಿಂಪಲ್ಲಾಗಿ ಈ ಥರ ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಆಗಿದೆ. ಸೊ ಇವಾಗ ಏನು ಮಾಡ್ತೀನಿ, ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಅದನ್ನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಬಿಟ್ಟು, ಕೊತ್ತಂಬರಿ ಸೊಪ್ಪು ಈಗಲೇ ಆ್ಯಡ್ ಮಾಡಲ್ಲ ನಾನು, ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲಿ ನೀರಿನ ಅಂಶ ಇರೋದ್ರಿಂದ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಲ್ಲ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾಯಿದೆ ಬೆಳ್ಳುಳ್ಳಿ. ಅದು ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಗೊಜ್ಜು, ಹಾಗಾಗಿ. ಸೊ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ. ಇವಾಗ ಸ್ವಲ್ಪ ಕೈ ಆಡಿಸ್ಕೊತೀನಿ. ನೋಡಿ, ಈಗ ಏನು ನಾನು MTR ಪುಳಿಯೋಗರೆ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಒಂದೇ ಯೂಸ್ ಮಾಡ್ತಾ ಇರೋದು ನಾನು, ಒಂದೇ ಪೌಡರ್, ಒಂದೇ ಪ್ಯಾಕೆಟ್, ಅದು 12 ರೂಪೀಸ್ದು. ನೋಡಿ, ಈ ಮಸಾಲೆ ಸ್ವಲ್ಪ ಹುರ್ಕೊತೀನಿ. ಇದು ಏನಿದೆ ಪುಳಿಯೋಗರೆ ಪೌಡ್ರು ಹುರ್ಕೊಂಡು, ಸ್ವಲ್ಪ ಕಾಯಿ ತುರಿದಿರೋ ಅಂಥ ಕಾಯಿ ತುರಿನ ಹಾಕ್ಕೊತೀನಿ, ಹಸಿ ಕಾಯಿ ತುರಿನೇ. ಕಾಯಿ ತುರಿ ಸ್ವಲ್ಪ ಬಾಕ್ಸ್ಗೆಲ್ಲ ಕೊಡೋದ್ರಿಂದ ಸ್ಮೆಲ್ ಬರೋದಿಲ್ಲ ಕಾಯಿ ಹಾಕ್ದಂಗಿಂದ, ಹಸಿ ಕಾಯಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಇವಾಗ ಹುಣಸೆಹಣ್ಣಿನ ರಸನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ಇದನ್ನು ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಬೆಲ್ಲ, ನಾನಿಲ್ಲಿ ನಾಟಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಬಿಟ್ಟು ಗೊಜ್ಜನ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಇಷ್ಟೇ. ನೀವು ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಮನೇಲಿದ್ದರೆ ಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕಿಲ್ಲ ನಾನು, ಇಲ್ಲಿ ಖಾರಕ್ಕೆ 2 ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸು ಅಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಯಾವುದೇ ಥರ ಖಾರದ ಪುಡಿ ಆಗಲಿ, ಮಸಾಲೆ ಪುಡಿ ಆಗಲಿ ಯಾವುದೂ ಆ್ಯಡ್ ಮಾಡಿಲ್ಲ ನಾನು. ಅದೆಲ್ಲ ನಾವು ತಿನ್ನಬೇಕು ಅಂದರೆ ನಾನು ತಿಂತಾಯಿದ್ದೀನಿ, ಬಟ್ ನಾನು ಪಾಪಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಖಾರ ಆ್ಯಡ್ ಮಾಡ್ತಾಯಿಲ್ಲ, ಯಾವುದೇ ಥರ ಮಸಾಲೆ ಹಾಕ್ತಾಯಿಲ್ಲ ನಾನು. ಇಷ್ಟು ಎಣ್ಣೆ ಸ್ವಲ್ಪ ತೇಲ್ ಬರೋವರೆಗೂ ಕುದಿಸ್ಕೊಂಬಿಟ್ಟು ಆಫ್ ಮಾಡ್ತೀನಿ ಅಷ್ಟೇ. ನೋಡಿ ಯಾವ ಥರ ಆಗಿದೆ ಗೊಜ್ಜು. ಸೊ ಇದನ್ನು ನಾನು ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅನ್ನಕ್ಕೆ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಕೊಡ್ತೀನಿ. ನೋಡಿ, ಈಗ ಗೊಜ್ಜು ರೆಡಿ ಆಯಿತು. ಸ್ಟವ್ನ ಆಫ್ ಮಾಡ್ಕೊತೀನಿ. ನೋಡಿ, ಅನ್ನ ಹಾಕ್ಕೊಂಡಿದ್ದೀನಿ, ಗೊಜ್ಜನ್ನ ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿಗೆ ಆಗಿದೆ, ಯಾವುದೇ ಥರ ತೆಳ್ಳಗೆ ಕೂಡ ಆಗಿಲ್ಲ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದೇ ಥರ ಮಾಡಿಕೊಡಿ. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ನೋಡಿ, ರೆಡಿ ಆಯಿತು ಪುಳಿಯೋಗರೆ ರೈಸ್. ಸೊ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.